ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆ ಸುದರ್ಶನ ಅಂತಕ್ಕಂಥದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಮಾರಣ, ಮೋಹನ, ಉಚ್ಚಾಟನ ಪ್ರಯೋಗ ಏನಾದರೂ ಆಗಿರಲಿ, ದೃಷ್ಟಿದೋಷ ಆಗಿರಲಿ, ಶತ್ರು ಸಂಹಾರ ಆಗಿರಲಿ, ಆ ಸುದರ್ಶನ ಚಕ್ರವೇ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಕೊನೆಯ ಪ್ರಯೋಗ. ಆದರೂ ಕೂಡ ಯಾವಾಗ ದಾಕ್ಷಾಯಿಣಿ ಶಿವ ತನ್ನ ಆ ಸತಿಯನ್ನು ಹೆಗಲ ಮೇಲೆ ಹಾಕೊಂಡು ತಿರುಗುವಾಗ ಅವನು ಬಿಡಲ್ಲ ಆ ಸತಿ ಅಂತ ಗೊತ್ತಾದಾಗ ಸುದರ್ಶನವನ್ನು ಪ್ರಯೋಗ ಮಾಡಿ ಆ ಶಕ್ತಿಪೀಠಗಳಾಗಿ ಮಾಡ್ತಾರೆ. ಆ ಸುದರ್ಶನಕ್ಕಿರ್ತಕ್ಕಂಥ ಶಕ್ತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ಯಾರು ಮಾಂತ್ರಿಕರು ಗೊತ್ತಿರ್ತಾರೋ, ತಾಂತ್ರಿಕರು ಗೊತ್ತಿರ್ತಾರೋ ಅವರು ಮಾತ್ರ ಅಮ್ಮನಲ್ಲಿರ್ತಕ್ಕಂಥ ಏನು ಆ ಚಕ್ರ ಇದೆಯೋ ಆ ಚಕ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿ ವೈದಿಕವಾಗಿ ತಾಂತ್ರಿಕವಾಗಿ ಆ ಚಕ್ರದ ಪ್ರಯೋಗವನ್ನು ಮಾಡಿ ಸುದರ್ಶನ ಪ್ರಯೋಗವನ್ನು ಮಾಡಿ ಶತ್ರು ನಿರ್ಮೂಲನವನ್ನು 13 ದಿನಕ್ಕೆ ಅವರು ತಗೋಬೋದು. ಆದರೆ ನಮಗೆ ಅದು ಪ್ರಯೋಗ ಗೊತ್ತಿಲ್ವಲ್ಲ, ನಾವು ದೂರ ಇದ್ದೀವಲ್ಲ, ನಾವು ಮಾಡಲಿಕ್ಕಾಗಲ್ಲ ಅಂತಂದರೆ ನಾನು ಹೇಳ್ತೀನಿ, ಇವತ್ತೇ ಕೇಳಿಸ್ಕೊಳ್ಳಿ, ಅಮ್ಮನವರಿಗೆ ಒಂದು ತಾಳಿಯನ್ನು ತಂದುಕೊಡ್ತೀನಿ. ಯಾಕಂದರೆ ಅವರು ಅರ್ಧನಾರೀಶ್ವರ, ಶಿವ ಪಾರ್ವತಿ ಯಾವ ಜೊತೆಗಿರ್ತಾರೆ. ಯಾವುದೇ ವೆಡ್ಡಿಂಗ್ ಕಾರ್ಡ್ ನೋಡಿದ್ರು ಕೂಡ ಶಿವಪಾರ್ವತಿ ಅಂತಲೇ ಕರೀತಾರೆ. ಹಾಗಾಗಿ ಎಲ್ಲರೂ ಕೇಳಿಸ್ಕೊಳ್ಳಿ, ಒಂದು ಬೆಳ್ಳಿಯ ತಾಳಿಯನ್ನು ನನ್ನ ಅಮ್ಮನವರಿಗೆ ಮನೆ ಕಟ್ಟಬೇಕಾ, ಬೆಳ್ಳಿ ತಾಲಿ ಕೊಡ್ತೀನಿ ಅಂತೇಳಿ, ಸಂತಾನ ಕೊಡಬೇಕಾ, ಬೆಳ್ಳಿ ತಾಲಿ ಕೊಡ್ತೀನಿ. ಇದೇ ಒಂದು ದೊಡ್ಡ ಅಸ್ತ್ರ, ಬ್ರಹ್ಮಾಸ್ತ್ರ ಇದು. ಒಂದು ತಾಳಿಯನ್ನು ನಿನಗೆ ಅರ್ಪಿಸ್ತೀನಿ ಅಂತ ಮಾಡ್ಕೊಳ್ಳಿ, ನೀವೇ ತಗೊಂಡೋಗಿ ಅದು ಎಷ್ಟು ದಿನಕ್ಕೆ ಕೇಳ್ತೀರೋ ಅಷ್ಟು ದಿನಕ್ಕೆ ಕೆಲಸ ಆಗುತ್ತೆ. 3 ದಿನ ಕೆಲಸ ಆಗೋದು ಕೂಡ ನಾವು ಕಂಡಿದ್ದೀವಿ. ಮೊನ್ನೆ ಹೋದ್ವಾರ ಕೂಡ ಹಾಗಾಯಿತು. ಅಮ್ಮನವ್ರಿಗೆ ಒಂದು ತಾಳಿ ಕೊಡ್ತೀನಿ ಅಂತಂದರೆ 3 ದಿನಕ್ಕೆ ಕೆಲಸ ಆಗುತ್ತೆ. ನೀವು ಆ ತಾಳಿಯನ್ನು ಅಮ್ಮನವ್ರಿಗೆ ಅರ್ಪಿಸಿ, ನೀವು ಭಕ್ತಿಯಾಗಿ ಅಂತ ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಕೊಲ್ಲೂರು ಮೂಕಾಂಬಿಕೆ ಇರತಕ್ಕಂಥ ಶಕ್ತಿ ಪ್ರಪಂಚದ ಅತ್ಯಂತ ಶಕ್ತಿ, ನಿಜವಾದ ದೇವರು ಅಂತ ಕರೀತಾರೆ. ಆದರೆ ಅದೊಂದು ಹೆಸರು ಹೇಳ್ತಾರೆ, ದೇವಳ ಅಂತ ಕೇಳಿದ್ರೆ ಕೇರಳದಲ್ಲಿ ದೇವಳ ಅಂತಾರೆ. ದೇವಳ ಅಂದ್ರೆ ಏನು? ದೇವಸ್ಥಾನ ಅಲ್ಲ, ದೇವರ ಹೆಸರೇಳಿ ಯಾರು ಜೀವನವನ್ನು ಮಾಡ್ಕೋತಾನೋ, ದೇವರಿಗೆ ಯಾರು ಮೊರೆ ಹೋಗ್ತಾನೋ ಆ ಜಾಗವನ್ನು ದೇವಳ ಅಂತ ಕರೀತಾರೆ. ಇನ್ನೊಂದು ಅಲ್ಲಿ ಇದೆಯಲ್ಲ ಮೂರ್ತಿ, ಆ ಮೂರ್ತಿಯಲ್ಲಿ 3 ರೀತಿಯಾಗಿರ್ತಕ್ಕಂಥ ಮೂರ್ತಿ ಇವೆ. ಏನಂತ? ಒಂದು ಛಲ, ಅಚಲ, ಚಲಾಚಲ ಅಂತ 3 ಥರ ಮೂರ್ತಿ ಇರುತ್ತೆ. ಅಲ್ಲಿರ್ತಕ್ಕಂಥ ಮೂರ್ತಿ ಒಂದು ಸ್ಥಿರವಾಗಿರ್ತಕ್ಕಂಥ ಮೂರ್ತಿ, ಅದಕ್ಕೆ ಧ್ರುವಬೇರ ಅಂತ ಹೆಸರು. ಅಂತಹ ಧ್ರುವಬೇರ ಅಂತಕ್ಕಂಥದ್ದು ಅದು ಕದಲಿಸಕ್ಕಾಗದ ಗರ್ಭಗುಡಿಯಲ್ಲಿರುತ್ತೆ. ಎಲ್ಲ ದೇವಸ್ಥಾನಗಳಲ್ಲೂ ಒಂದು ಉತ್ಸವ ಮೂರ್ತಿ ಇರ್ತದೆ. ಆದರೆ ಇಲ್ಲಿ ನಮ್ಮ ಕೊಲ್ಲೂರು ಮೂಕಾಂಬಿಕದಲ್ಲಿ 2 ಉತ್ಸವ ಮೂರ್ತಿ ಇದೆ. ಯಾಕೆಂದರೆ ಇದ್ದಕ್ಕಿದ್ದಾಗ ಒಂದು ಸಾರಿ ಆ ಉತ್ಸವ ಮೂರ್ತಿ ಕಣೆ ಆಗಿಬಿಡುತ್ತೆ, ಸಿಗೋಲ್ಲ, ಅದು ಎಲ್ಲೋಯ್ತು ಗೊತ್ತಾಗಲ್ಲ. ಆವಾಗ ಏನು ಮಾಡ್ತಾರೆ, ಒಬ್ಬ ರಾಣಿ ಚೆನ್ನಮ್ಮ ರಾಣಿ ಅಂತಕ್ಕಂಥವಳು ಒಂದು ಉತ್ಸವ ಮೂರ್ತಿಯನ್ನು ಅಮ್ಮನವ್ರಿಗೆ ಅರ್ಪಿಸ್ತಾಳೆ. ಅರ್ಪಿಸಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಇನ್ನೊಂದು ಮೂರ್ತಿ ಕೂಡ ಸಿಗುತ್ತೆ. ಇವತ್ತು ಕೂಡ ಅಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ 2 ಉತ್ಸವ ಮೂರ್ತಿಗಳಿದ್ದಾವೆ. ಅಭಿಷೇಕ ಆಗಬೇಕಾದ್ರೆ, ಪೂಜೆ ಆಗಬೇಕಾದ್ರೆ ಉತ್ಸವ ಮೂರ್ತಿಗಾಗತ್ತೆ. ನೀವು ಇವತ್ತಿಂದ ಏನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಅಮ್ಮನವ್ರು ಒಳ್ಳೇದು ಮಾಡಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಒಂದು ತಾಳಿಯನ್ನು ಕೊಡ್ತೀವಿ ಅಂತ ನೀವು ಅರ್ಕೆ ಮಾಡ್ಕೊಳ್ಳಿ, 3 ದಿನಕ್ಕೆ ಕೆಲಸ ಆಗುತ್ತೆ. 13 ದಿನಕ್ಕೆ ನೀವು ಅಮ್ಮನವ್ರ ದರ್ಶನ ಮಾಡ್ತೀರಾ. ಶ್ರೀನಿವಾಸ್ ಗುರೂಜಿ, ಯಾವ ಪ್ರಶ್ನೆ ಕೇಳಿದ್ರು ನೀವು ಸ್ವಲ್ಪ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಉತ್ತರ ಕೊಡೋದ್ರಿಂದ ಈ ಪ್ರಶ್ನೆ ನಿಮಗೆ, ಧರ್ಮ ಮತ್ತು ರಾಜಕೀಯ 2ರ ಮಿಶ್ರಣ ಸರಿನಾ, ಬೇರ್ಪಡಿಸ್ಬೇಕಾ ಅಂತ. ಅಂದ್ರೆ ಯಾವುದೇ ಒಂದು ಸಂಕಷ್ಟ ಬಂದಾಗ ರಾಜಕಾರಣಿಗಳು ಟೆಂಪಲ್ ರನ್ ಅಂತ ಒಂದು ಶುರು ಮಾಡ್ಬಿಡ್ತಾರೆ. ಅದು ಸರಿನಾ ಅಥವಾ ಬೇರ್ಪಡಿಸ್ಬೇಕಾ, ಹೆಂಗೆ ಅಂತ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಉತ್ತಮವಾದಂತ ಪ್ರಶ್ನೆ ಕೇಳಿದ್ದು. ನೋಡಿ, ದಾನ, ಪೂಜೆ, ಆರಾಧನೆ ಮತ್ತೆ ಭಕ್ತಿ ಇವೆಲ್ಲವೂ ಸಹ ಆ ಸಮಯಕ್ಕೆ ತಕ್ಕಂತೆ ಮಾಡುವಂತದ್ದಲ್ಲ. ನಾನು ಹೇಳುವಂತದ್ದು ಅದು ಉದಾಹರಣೆ, ಈಗ ನಿಮ್ಮಲ್ಲಿ ಅಲ್ಲಿ ಭಕ್ತರೊಬ್ರು ಕೂತಿದಾರಲ್ಲ, ತೇಜಸ್ ಗೌಡ ಅವರು ಅಲ್ಲ, ನೋಡಿ, ನಂಬುದ್ಮೇಲೆ ಸಂಪೂರ್ಣವಾಗಿ ನಂಬಬೇಕು. ಒಬ್ಬರನ್ನ ನಂಬಿಟ್ಟು ಆಮೇಲೆ ತಿರ್ಗಾದ್ ಬಿಟ್ರೆ ಅದು ಭಕ್ತಿ ಅಂತ ಅನ್ಸ್ಕೊಳ್ಳೋದಿಲ್ಲ. ಆಮೇಲೆ ನಮ್ಮ ದಾನಗಳಲ್ಲಿ ತುಂಬಾ ದಾನಗಳಿದೆ. ಆದರೆ ಅವನು ಮಾಡುವಂತಹ ಒಂದು ಕೆಲಸ, ಅವನು ನಡೆಸ್ಕೊಳ್ಳುವಂತಹ, ಈಗ ಏನು ನನ್ಗಿಂತದ್ ಕೆಲಸ ಆಗ್ಬೇಕು ಅಂತಾರೆ ಅಂತ ತಕ್ಕನಾದಂತ ಒಂದು ದಾನಾದಿಗಳನ್ನ ಮಾಡಬೇಕು. ಈಗ ನೀವು ರಾಜಕೀಯ ಅಂದ್ರೆ ಅವನೊಬ್ಬ ರಾಜನ ರೀತಿಯಲ್ಲಿದ್ದಾಗ, CM ಅಂತಂದ್ರೆ ರಾಜ್ಯಕ್ಕೆ ಒಬ್ಬ ಅವರು ಮುಖ್ಯಸ್ಥರಾದಾಗ ಅವ್ರಿಗೆ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡಿಬೇಕು, ಶತ್ರುಗಳ ಬಾಧೆಗಳಿರಬಾರ್ದು ಅಂತಾದಾಗ ಅವನಿಗೆ ಖಡ್ಗದ ಚಿಹ್ನೆಯಲ್ಲಿ ಅವನು ಕೊಡ್ತಾನೆ. ಈಗ ಅಲ್ಲಿ ತೇಜಸ್ ಗೌಡ ಇದ್ದಾರೆ, ಅವರೊಬ್ಬ ಬಿಸ್ನೆಸ್ ಮ್ಯಾನ್. ಅವ್ರ ಬಿಸ್ನೆಸ್ ಮ್ಯಾನ್ಗೆ ನಾನೇನ್ ದಾನ ಕೊಡ್ಬೋದು ಗುರುಗಳೇ ಅಂದ್ರೆ, ಅವರು ಖಡ್ಗ ಕೊಟ್ರೆ ಆಗೋದಿಲ್ಲ ದಾನ. ಸೊ ಅದು ನಿಮ್ಗೆ ಅತಿಯಾದಂತಹ ಯಥೇಚ್ಛವಾದಂತಹ ನಿಮಗೆ ಅನುಕೂಲಗಳಿದೆ ಅಂತ ನೀವು ಕೊಡಿ, ಏನೇನು ಬೇಕಾದ್ರೂ ಕೊಡಿ. ಆದ್ರೆ ಈ ಮನುಷ್ಯ, ಈಗ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್, ನನ್ ಕೆಲಸಗಳು ಇದಾಗಬೇಕು ಅಂತ ನಾನು ಕೊಡ್ಬೇಕಂತ
ಸಮೃದ್ಧವಾಗಿ ಅನ್ನದಾನಕ್ಕೆ ದಾನ ಕೊಡಿ. ದಲ್ಲಿ ತುಂಬಾ ಶ್ರೇಷ್ಠವಾದಂತ ದಾನ. ಮದುವೆಗಳಾಗ್ತಾನೆ ಇಲ್ಲ. ಸುಮಾರು ದಿನಗಳಿಂದ ನಾನು ಮದುವೆನಲ್ಲಿ ತುಂಬಾ ಪ್ರಯತ್ನವನ್ನು ಮಾಡ್ತಿದ್ವಿ, ನಮ್ ಮದುವೆ ಆಗ್ತಾ ಇಲ್ಲ ಅಂತ ಅಂದಾಗ ಸುವರ್ಣ ದಾನ, ಚಿನ್ನದ ಒಂದು ತಾಲಿಯನ್ನ ಕೊಡುವಂತ ಅದನ್ನ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಾವು ಸಂಕಲ್ಪ ಮಾಡ್ಕೊಳ್ತೀವಲ್ಲ, ನಾವೊಂದು ಹರಕೆಯನ್ನ ಮಾಡ್ಕೊಳ್ತೀವಲ್ಲ, ಹರಕೆಯನ್ನ ಮಾಡ್ಕೊಂಡ್ಮೇಲೆ ಹರಕೆಯನ್ನ ತೀರ್ಸುವಂತದ್ದು ಅಷ್ಟೇ ಮುಖ್ಯ. ಹರಕೆ ತೀರ್ಸಿದ್ಮೇಲೆ ನಾನು ಹರಕೆ ಮಾಡ್ಕೊಂಡಿದ್ದೆ, ಹರಕೆ ತೀರ್ಸ್ಬಿಟ್ಟೆ ಬಿಡಪ್ಪ ಪರವಾಗಿಲ್ಲ ಅನ್ನೋದಲ್ಲ. ಆ ದೇವಿಗೆ ದಾಸನಾಗಬೇಕು. ತೇಜಸ್ ಗೌಡ ಈಗ ದೇವಿಗೆ ದಾಸನಾಗಿದ್ದಾರೆ. ಅಲ್ಲಿರುವಂತ ಸುರೇಶ್ ಗುರುಜಿ ದಾಸನಾಗಿದ್ದಾರೆ ಅಂತ ಅಂದ್ಮೇಲೆ ನೀವು ದೇವಿಗೆ ದಾಸನಾಗಬೇಕು. ಹೇಗೆ ಅಂತ ಅಂದ್ರೆ ಪರಿಪೂರ್ಣವಾದಂತ ದಾಸರಾಗಬೇಕು. ಯಾವುದೇ ವಿಧವಾದಂತಹ ಆಸೆ ಆಕಾಂಕ್ಷೆಗಳಿಲ್ಲದಂತ ದಾಸನಾಗಬೇಕು. ಆಗ ನಿಮಗೆ ದೇವಿ ಒಲಿತಾಳೆ. ದೇವಿಗೆ ಅತ್ಯಂತ ಪಾವಿತ್ರತೆಯ ಒಂದು ಕ್ಷೇತ್ರ ಅದು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಮೂಕಾಂಬಿಕಾ ಕ್ಷೇತ್ರದಲ್ಲಿ ಇರುವಂತದ್ದು ಭಕ್ತಿಗೆ ಮಾತ್ರ ಅಲ್ಲಿ ಅವಕಾಶ, ಆಡಂಬರಕ್ಕೆ ಅವಕಾಶಗಳಿಲ್ಲ. ನೀವು ನೋಡ್ಬೋದು, ನೀವೆಲ್ಲಾದ್ರೂ ಕೊಲ್ಲೂರು ಮೂಕಾಂಬಿಕೆ ದೇವರಲ್ಲಿ ಇಷ್ಟು ಕೋಟಿ ಅಲ್ಲಿ ಭಕ್ತಿಗೆ ಮಾತ್ರ ಅಲ್ಲಿ ಜಾಗ. ನಿಮಗೆ ಕೋಟಿಗಳಿಗೆ ಜಾಗ ಇಲ್ಲ ಅಲ್ಲಿ. ಅಲ್ಲಿ ನಿಮ್ಮ ಆಡಂಬರಗಳಿಗೆ ಜಾಗ ಇಲ್ಲ ಅಲ್ಲಿ. ಕೇವಲ ಭಕ್ತಿಗೆ ಮಾತ್ರ ಅಲ್ಲಿ ಅವಕಾಶಗಳಿದೆ. ದೇವಿ ಒಲಿಯುವಂತದ್ದಷ್ಟೇ. ದೇವಿ ಏನು ಕೊಲಿತಾಳೆ ಅಂತಂದ್ರೆ ಭಕ್ತಿಗೆ ಮಾತ್ರ. ನೀವು ಕೋಟಿ ಕೊಡಿ, ಈಗ ತಮಿಳ್ನಾಡು ಸಿಎಂ ಬಂದ್ ಬೆಳ್ಳಿ ಖಡ್ಗ ಕೊಟ್ಟ, ನೀವು ಬೆಳ್ಳಿ ಖಡ್ಗ ಕೊಡ್ಬೇಕಾಗಿಲ್ಲ. ನೀವು ಎರಡು ಕೈಯಿಂದ ಜೋಡಿಸಿ ಅವಳಿಗೆ ಸಮರ್ಪಣಾ ಭಾವದಿಂದ ಅವಳಿಗೆ ದಾಸರಾಗಿ, ಅದಕ್ಕೆ ಪ್ರೀತಿ ಪಾತ್ರರಾಗಿ ಅವಳಿಗೆ ಮೊರೆ ಹೋದ್ರೆ ಸಾಕು. ನಿರ್ಮಲವಾದಂತಹ ನಿಷ್ಕಳಂಕವಾದಂತಹ ಒಂದು ಪ್ರೀತಿ ಇದ್ರೆ ಸಾಕು. ದೇವಿ ನಿಮ್ಮನ್ನ ಕೈ ಹಿಡಿದು ನಡೆಸ್ತಾಳೆ. ಒಬ್ಬ ಸಾಮಾನ್ಯ, ಯಾವುದು ಹಿನ್ನೆಲೆಗಳಿಲ್ಲದೆ, ಯಾವುದೇ ಒಂದು ಬ್ಯಾಕ್ ಗ್ರೌಂಡ್, ಯಾವುದೋ ಶಕ್ತಿ ಇಲ್ಲದೆ ಬೆಳೆದಂತ ತೇಜಸ್ ಕೂಡ ಇವತ್ತ ಒಂದು ಆಸ್ಥಾನದಲ್ಲಿ ಕುತ್ಕೊಂಡು ಒಂದು ಹೇಳಿಕೆ ಕೊಡ್ತಾರೆ, ನಾನು ದಾಸನಾಗಿದ್ದೀನಿ ಇಲ್ಲ ಭಕ್ತನಾಗಿದ್ದೀನಿ ಅಂತ ಅಂದ್ರೆ ಸುಮ್ನೆ ಆಗ್ಲಿಲ್ಲ. ಯಾರು ಬ್ಯಾಕ್ ಹೆಂಗ ಅವರು ಆ ರೀತಿಯಾದಂತ ಬೆಳವಣಿಗೆ ಆಯ್ತು ಅಂತ ಅಂದ್ರೆ ಪರಿಪೂರ್ಣವಾದಂತಹ ಭಕ್ತಿ, ಪರಿಪೂರ್ಣವಾದಂತಹ ಅಲ್ಲಿ ನಾವು ಸಮರ್ಪಣಾ ಭಾವನೆ, ಅದು ನಮ್ಮನ್ನ ಬೆಳೆಸ್ಕೊಂಡು ಹೋಗುತ್ತೆ. ಅಮ್ಮ ಯಾವಾಗಲೂ ಕೈ ಹಿಡಿತಾಳೆ. ತಾಯಿ ಮಾತೃಸ್ಥಾನದಲ್ಲಿ ಇರುವಂತವಳು ದೇವಿ. ಯಾವತ್ತು ಎತ್ತು ತಾಯಿ ಯಾರನ್ನು ಮಕ್ಕಳನ್ನ ದೂರ, ನಾವು ದಾಸರಾಗ್ಬೇಕು, ಅಲ್ಲಿ ಪ್ರೀತಿ ಪಾತ್ರರಾಗ್ಬೇಕು, ನಿಷ್ಕಲ್ಮಶವಾದಂತ ಮನಸ್ಸಿರ್ಬೇಕಲ್ಲಿ. ಓಕೆ ಗುರುಜಿ. ಶ್ರೀನಿವಾಸ್ ಗುರುಜಿ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ದೇವಿಯ ಮಹಾತ್ಮೆ ಬಗ್ಗೆನೂ ಕೂಡ ಜನರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ತೇಜಸ್ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಜೊತೆಗೆ ನಿಮ್ಮ ಭಕ್ತಿ ತಾಯಿಗೆ ನೀವು ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ, ನಿಮ್ಮ ಅನುಭವ ಏನು, ಅದೆಲ್ಲದ್ರ ಬಗ್ಗೆನೂ ತಿಳಿಸ್ಕೊಟ್ರಿ. ಧನ್ಯವಾದ. ಸುರೇಶ್ ಗುರುಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿಯ ಮಹಾತ್ಮೆ ಹಿನ್ನೆಲೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ.